ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೊತೀನಿ. ಇವತ್ತಿನ ರೆಸಿಪಿ ಏನಂದ್ರೆ ಮೈಸೂರು ಬೋಂಡ. ಇದನ್ನು ನಾವು ಸಂಜೆ ಚಹಾ ಜೊತೆ ತಿನ್ಬೋದು. ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸ್ತೈತಿ. ಒಳಗೆ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ಭಾರಿ ಮಸ್ತ್ ಅಕ್ಕಾವು. ಒಮ್ಮೆ ಆದರೂ ಟ್ರೈ ಮಾಡಿರಿ. ಬರೀ ಹೆಂಗೆ ಮಾಡೋದಂತ ಹೇಳಿ ನೋಡೋಣಂತ. ಫಸ್ಟಿಗೆ ಒಂದು ದೊಡ್ಡ ಬೌಲ್ ತೊಗೊಂಡೇನಿ. ಅದಕ್ಕೆ ಒಂದು ಸಣ್ಣ ಬೌಲ್ಲೆ 1 ಕಪ್ಪಷ್ಟು ಮೊಸರು ಹಾಕ್ಕೊಂಡೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡೆ. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಅಡುಗೆ ಸೋಡಾನ ಜಾಸ್ತಿ ಜನ ಈಗ ಹಾಕ್ತಾರೆ, ಬಟ್ ಈಗ ಹಾಕಬಾರ್ದು ಅದನ್ನು. ಯಾಕಂದ್ರೆ ಬಜ್ಜಿ ಮಾಡುವಾಗ ಬೋಂಡ ಮಾಡುವಾಗ ಎಣ್ಣೆ ಭಾಳ ಹಿಡಿತಾವೆ. ಅದ್ರ ಸಲುವಾಗಿ ಈಗ 1 ಕಪ್ಪಷ್ಟು ನಾನು ಮೊಸರನ್ನು ತೊಗೊಂಡೇನಲ್ಲ, ಅದಕ್ಕೆ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋಬೇಕು. ಇದು ಪರ್ಫೆಕ್ಟ್ ಅಳತಿ. ಈಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಹಂಗೇನಾರ ಸ್ವಲ್ಪ ನೀರು ಬೇಕಾದಂದ್ರೆ ನೀರನ್ನು ಹಾಕ್ಕೋಬೇಕು. ಸ್ವಲ್ಪ ಹಾಕ್ಕೋಬೇಕು. ಒಮ್ಮೆ ತಿಳುವಾಗಿ ಇದನ್ನು ಕಲಿಸ್ಕೋಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಈ ಥರನ ಕಲಿಸ್ಬೇಕು. ಚಪಾತಿ ಹಿಟ್ಟಿದ ಥರ ಅದು ಕಲಿಸ್ಬಾರ್ದು. ಇದೇ ಥರನ ನಾವು ಈ ಬೋಂಡ ಹಿಟ್ಟನ್ನು ಕಲಸಿದ್ರೆ ಬೋಂಡ ಭಾರಿ ಮಸ್ತ್ ಬರ್ತಾವೆ. ಇದನ್ನು ಏನಿಲ್ಲ ಅಂದರೂ 2-3 ನಿಮಿಷ ಇದೇ ಥರನ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಆಮೇಲೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ 1 ತಾಸಷ್ಟು ಬಿಡಬೇಕು. 1 ತಾಸು ಆದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದ ಕೊತ್ತಂಬರಿ, ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದ ಕರಿಬೇವು, ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದ ಹಸಿ ಕೊಬ್ಬರಿನ ಹಾಕ್ಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಂಗೆ ಉಪ್ಪು ಮತ್ತು ಚಿಟಿಗೆಯಷ್ಟು ಅಡುಗೆ ಸೋಡಾ. ಶುಗರ್ ಹಾಕೋರು ಹಾಕ್ತಾರೆ, ಬೇಕಂದ್ರೆ ನೀವು 1 ಚಮಚ ಸಕ್ಕರೆನ ಹಾಕ್ಕೋಬೋದು. ಈಗ ಇದನ್ನು ಮಸ್ತ್ ಮಿಕ್ಸ್ ಮಾಡ್ಕೋಬೇಕು. ಈ ಥರನ ಮಿಕ್ಸ್ ಮಾಡ್ಕೋಬೇಕು ಬೋಂಡ ಹಿಟ್ಟು. ನಾ ಆವಾಗ ಹೇಳ್ದಂಗೆ ಈ ಥರ ಎಲ್ಲ ಕಡೆ ಮಸಾಲೆ ಹೊಂದ್ಕೊಳ್ಳುವಂಗೆ ಮಿಕ್ಸ್ ಮಾಡಿಕೊಂಡು ಒಂದೊಂದಾಗಿ ಎಣ್ಣೆ ಒಳಗೆ ಈ ಬೋಂಡಾನ ಬಿಡಬೇಕು. ನೋಡ್ಬೋದಿಲ್ಲೇ ನಾ ಹೆಂಗೆ ಬೋಂಡ ಬಿಡ್ತೇನಲ್ಲ ಎಣ್ಣೆ ಒಳಗೆ, ಹಂಗೆ ಉಬ್ಕೊಂತನ ಬರಾಕತ್ತಾವು. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವೆ ಇವು. ಒಳಗೆ ಹಸಿ ಕೊಬ್ಬರಿ ಮತ್ತು ಹಸಿ ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ, ಇದೆಲ್ಲನೂ ಬಾಯಿ ಒಳಗೆ ಸಿಗುವಂಗೆ ಹಾಕಿ ಭಾಳ ಮಸ್ತಾಗಿ ಒಮ್ಮೆ ಆದರೂ ಇದನ್ನು ಟ್ರೈ ಮಾಡಿರಿ ನೀವು. ಸ್ವಲ್ಪ ಜಾಸ್ತಿನೇ ಹಾಕೋರಿ ಕೊಬ್ಬರಿ ಮತ್ತು ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ. ಖಾರವಾಗಿ ಭಾಳ ಮಸ್ತ್ ಅನ್ನಿಸ್ತಾವೆ. ಎಣ್ಣೆ ಒಳಗೆ ಬಿಟ್ಟು ಕೂಡಲೇ ತಾನೇ ಉಬ್ಕೊತಾವೆ ಇವು. ಮ್ಯಾಲೆ ಎಣ್ಣೆ ಹಾಕೋದು ಬೇಡ, ಏನೂ ಬೇಡ. ನೋಡ್ಬೋದಿಲ್ಲೇ ಈ ಥರ ಕಲರ್ ಬರೋ ಮಟ್ಟ ನಾವು ಕರೆದ್ರೆ ಸಾಕು. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣಂತ. ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಹಸಿ ಕೊಬ್ಬರಿ ಚಟ್ನಿ. ಅದಂತರೂ ಭಾಳ ಮಸ್ತ್ ಆಕೈತಿ ಇದ್ರ ಜೊತೆ. ಆ ರೆಸಿಪಿನೂ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನು. ಹಂಗೆ ನಾನು ವಿಡಿಯೋ ಮಾಡಿದ್ದು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿರಿ. ನಾನು ಈ ಥರ ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ನೀವು ಮೈಸೂರು ಬೋಂಡಾನ ಟ್ರೈ ಮಾಡಿ ನನಗೆ ಹೆಂಗೆ ಬಂದು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಪೂರ್ತಿಯಾಗಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.